ಸ್ನೇಹಿತರ, ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದೂ ಸಹ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ಯಾರಿಗೆಲ್ಲ ಒಂದು ಡ್ರೀಮ್ ಇದೆಯೋ, ಸೊ ಇಂತಹ ಸ್ಟೂಡೆಂಟ್ಸ್ಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತಂದಿದ್ದೀನಿ. ಇದಕ್ಕೆ ನಿಮಗೆ ಯಾವುದೇ ಥರದ KCET ರ್ಯಾಂಕ್ ಆಗಲಿ ಅಥವಾ ನಿಮ್ಮ ಒಂದು KCET ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆಗಲಿ ಈ ಒಂದು ಬೇಸಿಸ್ ಮೇಲೆ ಅಲ್ಲ. ಸೊ ನಾನು ನಿಮಗೆ ಇವತ್ತು ಬಾಸ್ ಕೋಡರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಬಾಸ್ ಕೋಡರ್ ಆಫ್ ಟೆಕ್ನಾಲಜಿಯಲ್ಲಿ 4 years BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ AI ಕೋರ್ಸ್ ಇದೆ. ಇಲ್ಲಿ ಸ್ಪೆಷಲ್ ಏನಂದರೆ AI ಮತ್ತು ಟೆಕ್ನಾಲಜಿನ ಫೈನಲ್ ಇಯರಲ್ಲಿ ಕಲಿಬೇಕು ಅಂತ ಕಾಯಬೇಕಾಗಿಲ್ಲ. ಡೇ 1 ಇಂದನೇ ಕೋಡಿಂಗು, AI ಪ್ರಾಜೆಕ್ಟ್ಸು ಮತ್ತು ರಿಯಲ್ ವರ್ಲ್ಡ್ ಟೆಕ್ನಾಲಜೀಸು ಎಕ್ಸ್ಪೋಜರನ್ನು ಸಹ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಟ್ರೆಡಿಷ್ನಲ್ ಕ್ಲಾಸ್ ರೂಮ್ ಟೀಚಿಂಗ್ ಮಾತ್ರ ಇರೋದಿಲ್ಲ, ರಿಯಲ್ ಇಂಡಸ್ಟ್ರಿ ಇಂಜಿನಿಯರ್ಸ್ ಮತ್ತು ಟೆಕ್ನಾಲಜಿ ಪ್ರೊಫೆಷನಲ್ಸ್ ಜೊತೆಗೆ ಸ್ಟೂಡೆಂಟ್ಸ್ಗೆ ಲರ್ನಿಂಗ್ ಮತ್ತು ಮೆಂಟರ್ಶಿಪ್ ಆಪರ್ಚುನಿಟೀಸ್ ಸಹ ಸಿಗುತ್ತೆ. BSTನ ಬಿಗ್ಗೆಸ್ಟ್ ಹೈಲೈಟ್ ಏನಂದರೆ ಇಂಡಸ್ಟ್ರಿ ಎಕ್ಸ್ಪೋಜರು. BST ಬ್ಯಾಚ್ ಸ್ಟೂಡೆಂಟ್ಸು ಆಲ್ರೆಡಿ ಗೂಗಲ್ ಇಂಜಿನಿಯರಿಂಗ್ ಲೀಡರ್, ಸ್ಯಾಮ್ಸಂಗ್ನ ಫಾರ್ಮರ್ CTO ಮತ್ತು ಜಿಯೋ ಹಾಟ್ಸ್ಟಾರ್ ವೈಸ್ ಪ್ರೆಸಿಡೆಂಟ್ ಅವರೊಂದಿಗೆ ಇಂಟರ್ಯಾಕ್ಟ್ ಮಾಡುವ ಆಪರ್ಚುನಿಟೀಸನ್ನು ಈಗಾಗಲೇ ಪಡೆದಿದ್ದಾರೆ. ಇದರಿಂದ ಟೆಕ್ನಾಲಜಿ ಬಗ್ಗೆ ಮಾತ್ರ ಅಲ್ಲ, ಇಂಡಸ್ಟ್ರಿ, ಕೆರಿಯರ್, ಲೀಡರ್ಶಿಪ್ ಮತ್ತು ಸ್ಕಿಲ್ಸ್ನ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದನ್ನು ಸಹ ಸ್ಟೂಡೆಂಟ್ಸು ಕಲಿಯಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದರೆ ಈ ಒಂದು BST ಬಾಸ್ ಕೋಡರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬೆಂಗಳೂರಿನ ಟೆಕ್ನಾಲಜಿ ಎಕೋಸಿಸ್ಟಮ್ ಅಲ್ಲೇ 100 acre ಟೆಕ್ ಪಾರ್ಕ್ ಕ್ಯಾಂಪಸ್ ಒಳಗೆ ಸಿಚುವೇಟೆಡ್ ಇರುವಂಥದ್ದು. ಆದ್ದರಿಂದ ಟೆಕ್ನಾಲಜಿ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತಾ ಇಂಡಿಯಾದ ಬಿಗ್ಗೆಸ್ಟ್ ಟೆಕ್ನಾಲಜಿ ಹಬ್ಸಲ್ಲಿ ಒಂದು ಆದ ಬೆಂಗಳೂರಿನ ಆ್ಯಕ್ಚುಯಲ್ ಟೆಕ್ ಇಕೋಸಿಸ್ಟಮ್ ಎಕ್ಸ್ಪೀರಿಯನ್ಸನ್ನು ಸಹ ನೀವು ಮಾಡ್ಬೋದು ಆಗಿರುತ್ತೆ. ಅಕಾಡೆಮಿಕ್ಸ್ ಜೊತೆಗೆ ಕ್ಲಬ್ಸು, ಕಮ್ಯುನಿಟೀಸು, ಈವೆಂಟ್ಸ್ ಮತ್ತು ಡಿಫ್ರೆಂಟ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇನೋವೇಷನ್ ಲ್ಯಾಬ್ ಮತ್ತು ಸ್ಟಾರ್ಟಪ್ ಸ್ಟುಡಿಯೋ ಮೂಲಕ ಸ್ಟೂಡೆಂಟ್ಸ್ ತಮ್ಮ ಐಡಿಯಾಸ್ ಮತ್ತು ಪ್ರೋಟೋಟೈಪ್ಸ್ ಮೇಲೆ ವರ್ಕ್ ಮಾಡುವ ಆಪರ್ಚುನಿಟೀಸ್ ಸಹ ಇಲ್ಲಿ ಇರುವಂಥದ್ದು. ಮತ್ತು BSTಗೆ 500+ ಹೈರಿಂಗ್ ಪಾರ್ಟ್ನರ್ಸ್ ಎಕೋಸಿಸ್ಟಮ್ ಆಕ್ಸೆಸ್ಸನ್ನು ಸಹ ಇದೆ. ಇದರಿಂದ ಸ್ಟೂಡೆಂಟ್ಸ್ಗೆ ಡಿಫ್ರೆಂಟ್ ಕಂಪ್ನೀಸ್ ಮತ್ತು ಫ್ಯೂಚರ್ ಹೈರಿಂಗ್ ಆಪರ್ಚುನಿಟೀಸ್ ಬಗ್ಗೆ ಎಕ್ಸ್ಪೋಜರನ್ನು ಸಹ ಸಿಗುತ್ತೆ. ಸೊ ನಿಮ್ಮ ಗೋಲ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AI ಓದೋದು, ಬಿಗಿನಿಂಗ್ ಇಂದಾನೇ AI ಮತ್ತು ಕೋಡಿಂಗ್ ಕಲ್ತ್ಕೊಂಡು ರಿಯಲ್ ಪ್ರಾಜೆಕ್ಟ್ಸ್ ಮಾಡೋದು, ಇಂಡಸ್ಟ್ರಿ ಪ್ರೊಫೆಷನಲ್ಸಿಂದ ಲರ್ನ್ ಮಾಡೋದು ಮತ್ತು ಬೆಂಗಳೂರು ಟೆಕ್ನಾಲಜಿ ಎಕೋಸಿಸ್ಟಮ್ ಎಕ್ಸ್ಪೀರಿಯನ್ಸ್ ಮಾಡೋದು ಅಂದರೆ ಅದು ಬಂದು ಒನ್ ಆ್ಯಂಡ್ ಓನ್ಲಿ ಬಾಸ್ ಕೋಡರ್ ಸ್ಕೂಲ್ ಆಫ್ ಟೆಕ್ನಾಲಜಿನಲ್ಲಿ ಮಾತ್ರ ಡೆಫಿನೆಟ್ಲಿ ಸಿಗುವಂಥದ್ದು. ನೀವು ಪ್ರತಿಯೊಬ್ಬರೂ ಎಕ್ಸ್ಪ್ಲೋರ್ ಮಾಡ್ಬೋದು. ಇದಕ್ಕಿರುವಂತಹ ಸಿಂಪಲ್ ಅಡ್ಮಿಷನ್ ಪ್ರೊಸೆಸ್ ಏನಂದರೆ, ನಾನಿಲ್ಲಿ ನಿಮಗೆ ಬಂದುಬಿಟ್ಟು ಅಡ್ಮಿಷನ್ ಫಾರ್ಮ್ದು ಒಂದು ಲಿಂಕನ್ನು ಕಮೆಂಟ್ ಬಾಕ್ಸ್ ಆ್ಯಂಡ್ ಹಾಗೇನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ಆ ಒಂದು ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಅವರೇ ಒಂದು ಅಡ್ಮಿಷನ್ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಸನ್ನು ಗೈಡ್ ಮಾಡ್ತಾರೆ. ನಿಮ್ಮ ಎಲಿಜಿಬಿಲಿಟಿ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಬೇಸ್ಡ್ ಮೇಲೆ ಡೈರೆಕ್ಟ್ ಅಡ್ಮಿಷನ್ಗೆ ಎಲಿಜಿಬಲನ್ನು ಸಹ ಸಿಗ್ಬೋದು ಆಗಿರುತ್ತೆ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ 2026 ಅಡ್ಮಿಷನ್ನು ಇನ್ನೇನು ಈಗಾಗಲೇ ಸಹ ಕ್ಲೋಸಿಂಗ್ ಸೂನ್ ಇರುವಂಥದ್ದು. ಹಾಗಾಗಿ ಸೀಟ್ಸ್ ತುಂಬ ಲಿಮಿಟೆಡ್ ಇದೆ. ಆದಷ್ಟು ಬೇಗ ನೀವು ಆ ಒಂದು ಫಾರ್ಮನ್ನು ಫಿಲ್ ಮಾಡಿ ನಿಮ್ಮ ಒಂದು ಅಡ್ಮಿಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಿಮಗೆ ಒಂದು ಇಂಜಿನಿಯರಿಂಗ್ ಮಾಡುವಂತಹ ಡ್ರೀಮ್ ಇತ್ತು, ಅದನ್ನು ಸಹ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, AI ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದರೆ ಬಾಸ್ ಕೋಡರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರೂ ಹೋಗಿ ಈ ಕೂಡಲೇ ಚೆಕ್ಔಟನ್ನು ಮಾಡಿ.